ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯಲಿದ್ದು ವಿವಿಧ ಬಗೆಯ ಹೂಗಳಲ್ಲಿ ಅರಳಲಿದೆ ಗಂಗರ್ ಸಾಮ್ರಾಜ್ಯ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನ 220ನೇ ಫಲಪುಷ್ಪ ಪ್ರದರ್ಶನ ಉದ್ಘಾಟಿಸಿದಂತಹ ಸಿಎಂ ಡಿಕೆ ಶಿವಕುಮಾರ್, ಇಂದಿನಿಂದ ಆಗಸ್ಟ್ 17ರವರೆಗೆ ನಡೆಯಲಿರುವಂತಹ ಫ್ಲವರ್ ಶೋ ಇದಾಗಿದೆ. 12 ದಿನಗಳ ಕಾಲ 220ನೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು, ಲಾಲ್ಬಾಗ್ನಲ್ಲಿ 1000 ವರ್ಷದ ಗಂಗಾ ಸಾಮ್ರಾಜ್ಯದ ಗತವೈಭವ ಹೂಗಳ ಹಬ್ಬದಲ್ಲಿ ಗಂಗರ್ ಸಾಹಸ ಮತ್ತು ಸಂಸ್ಕೃತಿಗೆ ಜೀವಂತಿಕೆ ಐತಿಹಾಸಿಕ ಗಾಜಿನ ಮನೆಯಲ್ಲಿ ಬಣ್ಣ ಬಣ್ಣದ ಹೂಗಳ ಅಲಂಕಾರ ಮಾಡಲಾಯಿತು. ಐತಿಹಾಸಿಕ ಗಾಜಿನ ಮನೆಯಲ್ಲಿ ಬಣ್ಣ ಬಣ್ಣದ ಹೂಗಳ ಅಲಂಕಾರವಾಗಿದ್ದು, ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗಿದೆ. ಫಲಪುಷ್ಪ ಪ್ರದರ್ಶನವನ್ನು ಸಿಎಂ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಉದ್ಘಾಟಿಸಿದ್ದಾರೆ. ಆಗಸ್ಟ್ 17ರವರೆಗೆ ಈ ಒಂದು ಫ್ಲವರ್ ಶೋ ನಡೆಯುತ್ತೆ. ಲಾಲ್ಬಾಗ್ನಲ್ಲಿ ನೋಡಲಿಕ್ಕೆ 2 ಕಣ್ಣುಗಳು ಸಾಲುವುದಿಲ್ಲ, ಅಷ್ಟೊಂದು ಪ್ರವಾಸಿಗರು ಕೂಡ ಲಾಲ್ಬಾಗ್ಗೆ ಬರ್ತಾರೆ ಆ ಫ್ಲವರ್ ಶೋ ವೀಕ್ಷಿಸಲಿಕ್ಕೆ. ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ನಡೆಯಲಿದೆ. ವರ್ಷ ನಾವೆಲ್ಲ ಇತಿಹಾಸ ಪುಟಕ್ಕೆ ಮತ್ತೆ ಕಾಲಿಡ್ತಾ ಇದ್ದೇವೆ. ಲಾಲ್ಬಾಗ್ ಕೇವಲ ಒಂದು ಉದ್ಯಾನವನ ಅಲ್ಲ, ಇದೊಂದು ಇತಿಹಾಸ. ಈ ವರ್ಷ ನಾವು ಗಂಗಾ ಸಾಮ್ರಾಜ್ಯರನ್ನ ಥೀಮ್ ಇಟ್ಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ವಿಶೇಷವಾಗಿ ದಕ್ಷಿಣ ಭಾರತ ಗಂಗಾ ಸಾಮ್ರಾಜ್ಯದಲ್ಲಿ ಕೃಷಿಕರು, ರೈತರು ಮಾಡಿದಂತ ಇತಿಹಾಸವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಈ ಫಲಪುಷ್ಪ ಪ್ರದರ್ಶನವನ್ನ ಹಮ್ಮಿಕೊಂಡಿದೆ. ನಾಡಿನ ಎಲ್ಲ ಜನತೆಗೆ ಈ ವರ್ಷದ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ನಾನೆಲ್ಲರೂ ಕೂಡ ಈ ಪುಷ್ಪ ಪ್ರದರ್ಶನವನ್ನು ನೋಡಿ ಬಹಳ ಸಂತೋಷ ಪಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಯುವಕರು, ಹೆಣ್ಮಕ್ಳು, ಹಿರಿಯರು ಎಲ್ಲರೂ ಕೂಡ ಬಂದು ಈ ಅವಕಾಶವನ್ನ ಯಾರು ಕೂಡ ಕಳ್ಕೊಳ್ಬಾರದು. ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ನಾನು ಬರ್ತೀನಿ ಇಲ್ಲಿಗೆ. ಸಿನ್ಸ್ ಫ್ರಮ್ 35 ಇಯರ್ಸ್ ಇಂದ ಬರ್ತಾ ಇದ್ದೆ. ಆಮೇಲೆ ಲಾಲ್ಬಾಗ್ 45 ಇಯರ್ಸ್. ತುಂಬಾ ಚೆನ್ನಾಗಿದೆ. ತುಂಬಾ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಮೊದಲಿನ ತರ ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಎಲ್ಲ ಅರೇಂಜ್ಮೆಂಟ್ಸು ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ನೋಡೋಕ್ ಫ್ಲವರ್ ಶೋ ತುಂಬಾ ಚೆನ್ನಾಗಿದೆ. ವೆರೈಟಿ ಆಫ್ ಫ್ಲವರ್ಸ್ ಎಲ್ಲ ಇದೆ. ಅದ್ರ ಬಗ್ಗೆ ನಾವು ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂತಾ ಇದೀವಿ. ಎಲ್ಲರೂ ಬರಕ್ ಹೇಳ್ತಾ ಇದೀವಿ. ನೆಕ್ಸ್ಟ್ ಸರಿನಾ, ಥ್ಯಾಂಕ್ ಯು. ಲಾಲ್ಬಾಗ್ ಫ್ಲವರ್ ಶೋ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ವಾಯು ವಿಹಾರಿಗಳ ಸ್ವರ್ಗ ಲೋಕ ಎಂದೇ ಕರೆಸಿಕೊಳ್ಳುವಂತಹ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇವತ್ತು ಫ್ಲವರ್ ಶೋ ಆರಂಭವಾಗ್ತಾ ಇದೆ. 220ನೇ ಫ್ಲವರ್ ಶೋ ನಡೀತಾ ಇರುವಂತದ್ದು. ಇದೀಗ ನಾನು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿದ್ದೀನಿ. ತಾವು ಗಮನಿಸ್ತಾ ಇರಬಹುದು, ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ವಿಶೇಷವಾದಂತಹ ಥೀಮ್ ಇಟ್ಕೊಳ್ಳುವುದರ ಮುಖಾಂತರವಾಗಿ ಫ್ಲವರ್ ಶೋ ಆರಂಭವಾಗಿರುವಂತಹದ್ದು. ಗಂಗಾ ಸಾಮ್ರಾಟದ ಏನಿದೆ ಆ ಗಂಗರ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಗಾಜಿನ ಮನೆಯಲ್ಲಿ ಅನಾವರಣಗೊಳಿಸುವಂತಹ ಕೆಲಸವನ್ನ ಈಗ ತೋಟಗಾರಿಕೆ ಇಲಾಖೆ ಮಾಡಿರುವಂತಹದ್ದು. ಸಾಕಷ್ಟು ವಿವಿಧ ಹಾಗೂ ವಿಭಿನ್ನವಾದಂತಹ ಹೂಗಳಲ್ಲಿ ಮೂಡಿ ಬಂದಿರುವಂತಹ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಕಾಣ್ತಾ ಇರುವಂತಹ ಒಂದು ಗಂಗರ ಸಾಮ್ರಾಜ್ಯ ಇದು. ದೇಶ ವಿದೇಶದಿಂದಲೂ ಸಹ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ತಂದು ತರಿಸಿರುವಂತಹ ಹೂಗಳಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಅದರಲ್ಲೂ ಸಹ 130ಕ್ಕೂ ಹೆಚ್ಚು ಅಪರೂಪದ ಹೂವಿನ ತಳಿಗಳು ನಮಗೆ ಲಾಲ್ಬಾಗ್ನ ಗಾಜಿನ ಮನೆಗಳಲ್ಲಿ ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಶ್ರವಣ ಬೆಳಗೋಳದ ಬಾಹುಬಲಿ ಆಗಿರ್ಬೋದು, ತಲಕಾಡು ದೇವಾಲಯಗಳು ಸಹ ಹೂವಿನ ಪ್ರಕೃತಿಗಳು ಇಲ್ಲಿ ಅಳವಡಿಕೆಯನ್ನ ಮಾಡಿರುವಂತಹದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ನಾವು ಇದನ್ನ ಲಾಲ್ಬಾಗ್ನಲ್ಲಿ ನೋಡೋದಾದ್ರೆ ಸಾಕಷ್ಟು ಅಂದ್ರೆ ಗಂಗರ ಸಾಮ್ರಾಜ್ಯ ಹೇಗೆ ಹುಟ್ಕೊಳ್ತು, ಯಾವ ರೀತಿಯಾಗಿ ಅವರ ಸಾಮ್ರಾಜ್ಯ ಇತ್ತು, ಸಾಮ್ರಾಟರ ಹೇಗೆ ಸಂಪೂರ್ಣವಾದಂತಹದ್ದು ಅಂದ್ರೆ ಯಾವ ರೀತಿಯಾಗಿ ಗಂಗರ ಸಾಮ್ರಾಜ್ಯ ಬೆಳೆದು ಬಂತು, ಅಲ್ಲಿರುವಂತಹ ಸೈನಿಕರಾಗಿ ಸಂಪೂರ್ಣವಾದಂತಹ ಆ ಥೀಮ್ ಅನ್ನ ಇಲ್ಲಿ ಅನಾವರಣಗೊಳಿಸಲಾಗಿರುವಂತದ್ದು. ಜೊತೆಗೆ ಆ ಥೀಮ್ ನ ಗಂಗರ
ಸಾಮ್ರಾಜ್ಯದ ಇತಿಹಾಸವನ್ನು ಸಹ ಬೋರ್ಡ್ಗಳ ಮುಖಾಂತರವಾಗಿ ಹಾಕಿರುವಂತಹದ್ದು. ಒಟ್ಟಾರೆಯಾಗಿ ಫಲಪುಷ್ಪ ಪ್ರದರ್ಶನ 220ನೇ ಫಲಪುಷ್ಪ ಪ್ರದರ್ಶನ ಏನು ನಡೀತಾ ಇದೆ, ಇದು 100,000 ವರ್ಷಗಳ ವೈಭವದನ್ನ ಸಂಪೂರ್ಣವಾಗಿ ತಿಳಿಸುವಂತಹ ಒಂದು ಥೀಮ್ ಆಗಿದೆ. ಅದರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಸಹ ಇದನ್ನ ಉದ್ಘಾಟನೆಯನ್ನ ಮಾಡಿರುವಂತಹದ್ದು. ಅಷ್ಟೇ ಅಲ್ಲದೆ 136 ಸಿಸಿಟಿವಿಯ ಕಣ್ಗಾವಲಿನಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋ. ಯಾಕೆಂತಂದ್ರೆ ಸಾಕಷ್ಟು ಜನರು ಇಲ್ಲಿಗೆ ಬಂದು ಫ್ಲವರ್ ಶೋ ಅನ್ನ ವೀಕ್ಷಣೆಯನ್ನ ಮಾಡಲಿದ್ದಾರೆ. ಸೊ ಯಾವುದೇ ರೀತಿಯಾಗಿ ಸಮಸ್ಯೆಗಳು ಆಗದೆ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಸಂಪೂರ್ಣವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಸಹ ಕೈಗೊಳ್ಳುವುದರ ಮುಖಾಂತರವಾಗಿ, ಹಾಗೆ 12 ದಿನಗಳ ಕಾಲ ಏನು ನಡೆಯುತ್ತೆ ಆ ನಿಟ್ಟಿನಲ್ಲಿ 12 ದಿನಗಳ ಕಾಲ ನಡೆಯೋದ್ರಿಂದಾಗಿ ನೀರನ್ನ ಸಿಂಪಡಿಸುವಂತಹ ಕೆಲಸಗಳನ್ನ ಸಹ ಈಗ ಮಾಡ್ಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಾವು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಏನು ಅಂತಂದ್ರೆ, ಪ್ರತಿ ವರ್ಷವೂ ಸಹ ಒಂದೊಂದು ವಿಭಿನ್ನವಾದಂತಹ ಥೀಮ್ಗಳ ಮುಖಾಂತರವಾಗಿ ಫ್ಲವರ್ ಶೋನ ಮಾಡ್ಲಾಗುತ್ತೆ. ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಒಂದು ವಿಭಿನ್ನವಾದಂತಹ ಥೀಮ್ ನ ಮುಖಾಂತರವಾಗಿ ಫ್ಲವರ್ ಶೋ ನಡೀತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.